ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ಇವತ್ತಿನ ರೆಸಿಪಿ ಏನು ಗೊತ್ತಾ? ಇನ್ಸ್ಟೆಂಟಾಗಿ ಬೆಳಿಗ್ಗೆನೇ ನಮಗೆ ಬೇಗನೆ ರೆಡಿ ಮಾಡ್ಬೋದಂತ ರಾಗಿ ದೋಸೆ ರೆಸಿಪಿಯಾಗಿ ಬಂದಿದ್ದೇನೆ. ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡ್ಕೊಬರೋಣ. ಬೆಳಿಗ್ಗೆ ಬೇಗನೆ ಬ್ರೇಕ್ಫಾಸ್ಟ್ ರೆಡಿ ಆಗಬೇಕು ಅಂತ ಹೇಳಿದ್ರೆ ನಮಗೆ ಮಾಡಬೇಕಾದಂತಹ ಇನ್ಸ್ಟೆಂಟಾಗಿ ಬೇಗನೆ ಮಾಡ್ಕೊಳ್ಬಹುದಾದಂತಹ ಒಂದು ದೋಸೆ ರೆಸಿಪಿಯಾಗಿ ಬಂದಿದ್ದೇನೆ. ಇದಕ್ಕೆ ನಾನೀಗ ಮೊದಲು ಕ್ಯಾರೆಟನ್ನು ಚಾಪ್ ಮಾಡ್ಕೊಂಡಿದ್ದೇನೆ. ಸಣ್ಣ ಸಣ್ಣದಾಗಿ ಚಾಪರಲ್ಲಿ ಹಾಕ್ಕೊಂಡು ಹಚ್ಕೊಂಡಿದ್ದೇನೆ ಸಣ್ಣ ಸಣ್ಣದಾಗಿ. ಇದ್ರ ಜೊತೆಗೆ ಈರುಳ್ಳಿಯನ್ನು, ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಗೂ ಕರಿಬೇವಿನ ಸೊಪ್ಪನ್ನು ಕೂಡ ಸಣ್ಣದಾಗಿ ಹಚ್ಕೊಂಡಿದ್ದೇನೆ. ಅದನ್ನು ಕೂಡ ಒಂದು ಬೌಲಿಗೆ ಹಾಕಿಕೊಳ್ತಾ ಇದ್ದೇನೆ. ಯಾವುದಾದ್ರೂ ಸ್ವಲ್ಪ ದೊಡ್ಡ ಮಿಕ್ಸಿಂಗ್ ಬೌಲ್ ತಗೊಳ್ಳಿ. ಇದಕ್ಕೆ 1 ಕಪ್ಪು ರಾಗಿ ಹಿಟ್ಟನ್ನು ಹಾಕಿ ಕೊಡ್ತಾ ಇದ್ದೇನೆ. ಅಂದರೆ ನಿಮಗೆ ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿನೇ ರಾಗಿ ಹಿಟ್ಟನ್ನು ತಗೊಳ್ಬೋದು. ಇದ್ರ ಜೊತೆಗೆ ನಾನು 1 ಕಪ್ಪು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ತಾ ಇದ್ದೇನೆ. ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ. ಇವೆಲ್ಲವನ್ನು ಕೂಡ ಹಾಕಿಕೊಂಡು ಯಾವುದಾದ್ರೂ ಒಂದು ವಿಸ್ಕ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಬೇಕು. ಅಂದರೆ ನಾವು ನೀರು ದೋಸೆ ಮಾಡುವಂತಹ ಬ್ಯಾಟರ್ ಇರುತ್ತಲ್ವ, ಆ ರೀತಿ ಲೂಸ್ ಆಗಿರಬೇಕು. ಇದು ದಿಢೀರನೇ ಮಾಡ್ಕೊಳ್ಬೋದಂತಹ ಒಂದು ರೆಸಿಪಿ. ಅಂದರೆ ಈಗ ಒಂದೊಂದು ಸಲ ನಾವು ಅಕ್ಕಿಯನ್ನು ನೆನೆಸ್ಕೊಳ್ಳೋಕ್ಕೆ ಮರೆತು ಬಿಡ್ತೀವಿ ಅಲ್ವಾ? ಅಂತಹ ಸಮಯದಲ್ಲಿ ರಾಗಿ ಹಿಟ್ಟೆಲ್ಲ ಮನೆಯಲ್ಲಿ ಇದ್ದರೆ ಈ ರೀತಿ ದೋಸೆನ ಮಾಡ್ಕೊಳ್ಬೋದು. ಈಗ ಇಷ್ಟು ಲೂಸಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ನೀರು ದೋಸೆ ಎಲ್ಲ ಮಾಡುವಂತಹ ಲೂಸಾಗಿ ಬ್ಯಾಟ್ರ್ ಇರಬೇಕು. ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ತವಾವನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ತವಾ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆಯನ್ನು ಅಪ್ಲೈ ಮಾಡಿಕೊಡಿ. ಆಮೇಲೆ ದೋಸೆಯನ್ನು ಈ ರೀತಿ ಇದು ಕೊಡಬೇಕು. ನೋಡಿ, ಪರ್ಫೆಕ್ಟ್ ಆದಂತಹ ನೀರು ದೋಸೆನೇ, ಸೇಮ್ ನೀರು ದೋಸೆ ಮಾಡೋ ಥರನೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಚಟ್ನಿ ಜೊತೆಗೆಲ್ಲ ಸರ್ವ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಇಲ್ಲಿ ನೋಡಿ, ಪರ್ಫೆಕ್ಟಾಗಿ ತವದಿಂದ ಎದ್ದು ಬರ್ತಾ ಇದೆ ದೋಸೆ. ಕೆಲವೊಂದು ಸಲ ನಾವು ಈ ರಾಗಿ ದೋಸೆ ಎಲ್ಲ ಮಾಡೋತ್ತಿಗೆ ತವದಿಂದ ಹಂಗೆ ಎದ್ದು ಬರೋದಿಲ್ಲ, ಅಲ್ಲಿ ಅಂಟಿಕೊಂಡು ಬಿಡ್ತದಲ್ವ. ಸೊ ಇದು ಪರ್ಫೆಕ್ಟಾಗಿ ಚೆನ್ನಾಗಿ ಆಗಿದೆ ದೋಸೆ. ಸೊ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡೋದಿದ್ದೀರಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಮುಂದಿನ ವ್ಲಾಗ್ನಲ್ಲಿ ಬೇರೆ ಒಂದು ರೆಸಿಪಿಯಾಗಿ ನಿಮ್ಮ ಮುಂದೆ ಬರ್ತೇನೆ. ಥ್ಯಾಂಕ್ ಯು.